ಒಂದು ರಾಜ್ಯದ ಪ್ರಗತಿಯ ಚಕ್ರ ಉರುಳೋದು ಯಾರಿಂದ? ದೊಡ್ಡ ದೊಡ್ಡ IT ಕಂಪನಿಗಳಿಂದನಾ ಅಥವಾ AC ಕೊಠಡಿಯಲ್ಲಿ ನಡೆಯುವ ಮೀಟಿಂಗ್ಗಳಿಂದ? ಖಂಡಿತವಾಗ್ಲೂ ಇಲ್ಲ. ರಾಜ್ಯದ ಅಭಿವೃದ್ಧಿಯ ನಿಜವಾದ ಇಂಜಿನ್ ಅಂದ್ರೆ ಅದು ನಮ್ಮ ಶ್ರಮಜೀವಿಗಳು. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಬೆವರು ಸುರಿಸುವ ಕೋಟ್ಯಾಂತರ ಕಾರ್ಮಿಕರು. ಆದ್ರೆ ಇಷ್ಟು ವರ್ಷಗಳ ಕಾಲ ಇವರ ಕಲ್ಯಾಣಕ್ಕಾಗಿ ಇದ್ದ ಕಾರ್ಮಿಕ ಇಲಾಖೆ ಅಂದ್ರೆ ಜನರಿಗೆ ಏನ್ ಅನಿಸ್ತಾ ಇತ್ತು? ಅದೊಂದು ನಿರ್ಲಕ್ಷಿತ, ಕೇವಲ ಕಡತಗಳಲ್ಲಿ ಮಾತ್ರ ಕೆಲಸ ಮಾಡುವ ಇಲಾಖೆ ಅನ್ನೋ ಭಾವನೆ ಇತ್ತು. ನಿಜ ತಾನೆ? ಆದ್ರೆ ಈಗ ಆ ಭಾವನೆ ಬದಲಾಗ್ತಾ ಇದೆ. ಕರ್ನಾಟಕದ ಕಾರ್ಮಿಕ ಇಲಾಖೆ ಈಗ ಸದ್ದು ಮಾಡ್ತಾ ಇದೆ. ಕಾರಣ ಒಬ್ಬ ವ್ಯಕ್ತಿ, ಅವರೇ ಕಾರ್ಮಿಕ ಸಚಿವ ಶ್ರೀ ಸಂತೋಷ್ ಲಾಡ್. ರಾಜ್ಯದಲ್ಲಿ ಪ್ರಭಾವಿ ಖಾತೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಎಲ್ಲಾ MLAಗಳಿಗೂ ಆ ಇಲಾಖೆ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಆದ್ರೆ ಸಚಿವ ಸಂತೋಷ್ ಲಾಡ್ ಅವರು ಹಾಗಲ್ಲ. ಜನರ ಕಷ್ಟಗಳನ್ನ ಹತ್ತಿರದಿಂದ ನೋಡಿದ್ದ ಅವರು ಜನಸೇವೆಗಾಗಿಯೇ ಒಂದು ಖಾತೆ ಬೇಕು ಅಂತ ಬಯಸಿ ಪಡೆದಿದ್ದೆ ಈ ಕಾರ್ಮಿಕ ಇಲಾಖೆಯನ್ನು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲದೊಂದಿಗೆ ಇಲಾಖೆಯ ಚಿತ್ರಣವನ್ನೇ ಬದಲಿಸುವ ಪಣ ತೊಟ್ಟವರು ಸಂತೋಷ್ ಲಾಡ್. ಸಂತೋಷ್ ಲಾಡ್ ಅವರು ಅಧಿಕಾರವನ್ನ ವಹಿಸ್ಕೊಂಡಾಗ ಅವರ ಮುಂದಿದ್ದ ಸವಾಲುಗಳು ಚಿಕ್ಕದೇನಲ್ಲ. ವ್ಯವಸ್ಥೆಯಲ್ಲಿ ತುಕ್ಕು ಹಿಡಿದಿದ್ದ ಭಾಗಗಳನ್ನು ಸರಿಪಡಿಸಬೇಕಾಗಿತ್ತು. ಅವರು ಮಾಡಿದ್ದೇನು ಗೊತ್ತಾ? ಮೊದಲಿಗೆ ಇಲಾಖೆಯ ಅಧಿಕಾರಿಗಳ ಜೊತೆ ಸೇರಿ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡ್ರು. ಮೊದಲನೆಯ ದೊಡ್ಡ ಹೆಜ್ಜೆ ನಕಲಿ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಅಭಿಯಾನ. ನಿಜವಾದ ಫಲಾನುಭವಿಗಳಿಗೆ ತಲುಪಬೇಕಾದ ಸವಲತ್ತುಗಳು ದಾರಿ ತಪ್ಪುತ್ತಿವೆ ಅನ್ನೋದು ಗೊತ್ತಾದ ತಕ್ಷಣ ಕ್ಲೀನ್ ಅಪ್ ಆಪರೇಷನ್ ಅನ್ನ ಶುರು ಮಾಡಿದ್ರು. GIS ಮ್ಯಾಪಿಂಗ್ ಮತ್ತು ವೈಜ್ಞಾನಿಕ ಸುಂಕ ಸಂಗ್ರಹಿಸುವ ಮೂಲಕ ಇಲಾಖೆಯ ಬುನಾದಿಯನ್ನೇ ಗಟ್ಟಿ ಮಾಡಿದ್ರು. ಇನ್ನ ಬುನಾದಿಯನ್ನ ಸರಿಪಡಿಸಿದ ನಂತರ ಶುರುವಾಗಿದ್ದೆ ನಿಜವಾದ ಆಕ್ಷನ್. ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದಿದ್ದು ಒಂದಲ್ಲ ಎರಡಲ್ಲ 16 ಕ್ರಾಂತಿಕಾರಕ ಯೋಜನೆಗಳು. ಅವುಗಳಲ್ಲಿ ಪ್ರಮುಖವಾದವುಗಳನ್ನ ಕ್ವಿಕ್ ಆಗಿ ನೋಡೋಣ. ಕಾರ್ಮಿಕರ ಮೂಲಭೂತ ಹಕ್ಕುಗಳಿಗಾಗಿ ಕನಿಷ್ಠ ವೇತನ ನಿಗದಿ ಮತ್ತು ಕಡ್ಡಾಯ ಉಪಧನವನ್ನ ಜಾರಿಗೆ ತಂದು ಕಾರ್ಮಿಕರ ಆರ್ಥಿಕ ಸುರಕ್ಷತೆಗೆ ಒತ್ತನ್ನು ನೀಡಿದ್ರು. ಆರೋಗ್ಯವೇ ಭಾಗ್ಯ ಎನ್ನುವ ಒಂದು ಧ್ಯೇಯವನ್ನ ಇಟ್ಕೊಂಡು ರಾಜ್ಯಾದ್ಯಂತ ಬರೋಬ್ಬರಿ 100 ಹೈಟೆಕ್ ಸಂಚಾರಿ ಆರೋಗ್ಯ ವಾಹನಗಳಿಗೆ ಚಾಲನೆಯನ್ನ ನೀಡಿದ್ರು. ಈಗ ಆಸ್ಪತ್ರೆನೇ ಕಾರ್ಮಿಕರ ಕೆಲಸದ ಸ್ಥಳಕ್ಕೆ ಬರುತ್ತೆ ಅಂದ್ರೆ ಯೋಚನೆ ಮಾಡಿ. ವಸತಿ ಮತ್ತು ಶಿಕ್ಷಣಕ್ಕಾಗಿ ಶ್ರಮಿಕರಿಗೆ ತಾತ್ಕಾಲಿಕ ವಸತಿ ಸಮುಚ್ಚಯಗಳ ನಿರ್ಮಾಣಕ್ಕೆ ವೇಗವನ್ನ ಕೊಟ್ಟರು. ಜೊತೆಗೆ ಶ್ರಮಿಕ ವಸತಿ ಶಾಲೆಗಳ ಆರಂಭಕ್ಕೂ ಕೂಡ ಮುನ್ನಡಿಯನ್ನ ಬರೆದ್ರು. ಕೌಶಲ್ಯ ಅಭಿವೃದ್ಧಿಗೂ ಕೂಡ ಗಮನ ಕೊಟ್ಟರು. ಬರೀ ಕೂಲಿ ಮಾಡಿದ್ರೆ ಸಾಲದು, ಸ್ಕಿಲ್ ಕೂಡ ಇರಬೇಕು ಅಂತ ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರಗಳ ಸ್ಥಾಪನೆಗೆ ವೇಗವನ್ನು ನೀಡಿದ್ರು. ಸಹಾಯ ಹಸ್ತವನ್ನ ನೀಡಿದ್ರು. ಯಾವ ರೀತಿ? ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು ಮತ್ತು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ ಮೂಲಕ ಇಲಾಖೆಯನ್ನ ಜನರ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಆದ್ರೆ ಸಂತೋಷ್ ಲಾಡ್ ಅವರ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಇರೋದೇ ಇಲ್ಲಿ. ಇಷ್ಟು ದಿನ ಯಾರ ಕಣ್ಣಿಗೂ ಕಾಣದ ಅಸಂಘಟಿತ ವಲಯದ ಕಾರ್ಮಿಕರ ಬಗ್ಗೆ ಅವರು ಯೋಚಿಸಿದ್ರು. ಇದು ನಿಜಕ್ಕೂ ರಾಜ್ಯ ಸರ್ಕಾರದ ಕ್ರಿಯಾಶೀಲ ಸಚಿವ ಎಂಬ ಹೆಸರಿಗೆ ತಕ್ಕ ಕೆಲಸ ಅಂತ ನಾನ್ ಕರಿತಾ ಇದ್ದೀನಿ. ಇವತ್ತು ನಮ್ಮ ಜೀವನದ ಭಾಗವಾಗಿರುವಂತಹ ಗಿಗ್ ಕಾರ್ಮಿಕರು, ಡೆಲಿವರಿ ಬಾಯ್ಸ್, ಅವರಿಗೆ ವಿಮಾ ಯೋಜನೆ ಮತ್ತು ಪ್ರತ್ಯೇಕ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ರಚನೆ ಮಾಡಿದ್ರು. ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು, ಪತ್ರಿಕಾ ವಿತರಕರು, ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರು, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಇನ್ಶೂರೆನ್ಸ್ ಮತ್ತು ಕಲ್ಯಾಣ ಮಸೂದೆಗಳನ್ನ ರೂಪಿಸಿದ್ದಾರೆ. ಅಷ್ಟೇ ಅಲ್ಲ, ಋತುಚಕ್ರ ರಜೆ ನೀತಿಯಂತಹ ಪ್ರಗತಿಪರ ಆಲೋಚನೆಯನ್ನ ತಂದ್ರು. ಮನೆಗೆಲಸದವರ ಕಲ್ಯಾಣಕ್ಕೆ ಮಸೂದೆಯನ್ನ ತಂದ್ರು ಮತ್ತು ವಿಶೇಷ ಚೇತನರಿಗೆ ಉದ್ಯೋಗ ಶಿಕ್ಷಣದಲ್ಲಿ ಮೀಸಲಾತಿ ಒದಗಿಸುವ ಒಂದು ಮಸೂದೆಯನ್ನು ತಂದ್ರು. ಇವೆಲ್ಲವೂ ಅವರ ದೂರದೃಷ್ಟಿಗೆ ಸಾಕ್ಷಿ. ಶ್ರಮೇವ ಜಯತೆ ಅನ್ನೋದು ಬರೀ ಮಾತಲ್ಲ, ಅದೊಂದು ಆಚರಣೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಅದಕ್ಕಾಗಿಯೇ ಅವರನ್ನ ಜನರು ಪ್ರೀತಿಯಿಂದ ಶ್ರಮಿಕ ಬಂಧು ಅಂತ ಕರೆಯೋರು. ಒಂದು ಇಲಾಖೆಯನ್ನ ಹೇಗೆ ಮುನ್ನಡೆಸಬಹುದು ಅನ್ನೋದಕ್ಕೆ ಅವರು ಮೇಲ್ಪಂಕ್ತಿ ಹಾಕಿ ಕೊಟ್ಟಿದ್ದಾರೆ. ಈ ಎಲ್ಲಾ ಯೋಜನೆಗಳ ಬಗ್ಗೆ, ಅವುಗಳನ್ನು ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡ್ಕೋಬೇಡಿ. ಮುಂದಿನ ಭಾಗಕ್ಕಾಗಿ ನಿರೀಕ್ಷಿಸಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದ ಪ್ರಗತಿಗೆ ಶ್ರಮಿಸುತ್ತಿರುವ ಪ್ರತಿ ಕೈಗಳಿಗೂ ನಮ್ಮದೊಂದು ಸಲಾಂ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.